ಬೆಂಕಿಯ ಮಡಿಲಲ್ಲಿ. ಏನ್ ರಾಯರು ಎಲ್ಲೋ ಸವಾರಿ ಹೊರಟಿರೋ ಆಗಿದೆಯಲ್ಲ? ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೂ ಚಂತಿರ್ಬೇಕಲ್ಲ. ಇನ್ನು ಶ್ರಾವಣಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ. ಅವಳು ಎಲ್ಲಿರೋ ಅಲ್ಲಿ ಅವಳು ಸುಖವಾಗಿದ್ದಾಳೆ. ಈಗ ನೀನು ನಿನ್ನ ರೂಮ್ಗೆ ಹೋಗ್ಬೋದು. ಅವಳ ಜಾಗ ಕೆಲಸದವ್ರು ಇರೋ ಆ ಕೊಟ್ಟ ಅಲ್ಲ. ನೋಡಿಪ್ಪ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನೀವ್ ಹೇಳಿದ ಕೆಲ್ಸನ ನಾನು ಮಾಡಲ್ಲ. ನಾನು ಹೇಳಿದ ಕೆಲಸ ನೀನು ಮಾಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಈ ಮನೆಗೆ ಬರೋದಿಲ್ಲ. ಸರಿ, ನಿಮಗೇನ್ ಸರಿ ಅನ್ಸುತ್ತೋ ಅದನ್ನ ನೀವ್ ಮಾಡಿ. ನನಗೇನ್ ಸರಿ ಅನ್ಸುತ್ತೋ ಅದನ್ನ ನಾನ್ ಮಾಡ್ತೀನಿ. ಬಾಗಲ್ ತೆಗೀರಿ. ಇಲ್ಲ ಚಿಕ್ಕ ಯಜಮಾನ್ರು ಅಪ್ಪನೇ ಹಿಡಿದ ಹೊರಗಡೆ ಯಾರನ್ನು ಬಿಡೋಕ್ಕಾಗಲ್ಲ. ಈಗ ಬಾಗಲ್ ತೆಗಿತೀರೋ ಇಲ್ವೋ? ಹುಡುಗಿ, ಎಲ್ಲಿಗೆ ಹೋಗ್ತಾ ಇದೆಯಾ? ನಿಂತ್ಕೋ. ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿನಗೆ ಕಷ್ಟ ಕೊಡೋರು ಸಂತೋಷವಾಗಿರ್ಬೇಕು ಅಂತ ಹೊಸ ಗುಣ ನಿನ್ನದು. ಇದು ನಿನ್ನ ಸ್ವಭಾವದಲ್ಲೇ ಬಂದ್ಬಿಟ್ಟಿದೆ. ಆದರೆ ಇದನ್ನ ಹತೋಟಿಲಿಟ್ಕೋಬೇಕು. ನಿನ್ನ ಈ ಸ್ವಭಾವನೇ ನಿನಗೆ ಮುಳ್ಳಾಗ್ಬೋದು. ಇದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಹೋಗು, ನಿನ್ ಪಾಡಿಗೆ. ಚಿಕ್ಕ ಯಜಮಾನ್ರೆ ಜಾನಕಿ, ನಿನ್ನ ಮಗ ದಡ್ಡ ಅಲ್ಲ, ಸ್ವಲ್ಪ ಮೃದು ಸ್ವಭಾವದವನು. ಪಾರ್ವಾಳಾಗಿದ್ದ ಹಾಗೆ ಎಲ್ಲೇ ಹಾರ್ಕೊಂಡು ಹೋದ್ರು ಮನೆಗೆ ಬಂದು ಸೇರ್ಕೊಂಡು ಹೆಂಡತಿ ಸೆರಗಿಡ್ಕೊಂಡು ಬಿದ್ದಿರ್ತಾನೆ ಅಷ್ಟೇ. ನೋಡು ಶ್ರೀ, ನಿಮ್ಮ ಅಪ್ಪ ತಂದು ನನಗೆ ಈ ಕೋಣೆಲ್ಲ ಹಾಕಿದ್ದಾರೆ. ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಶ್ರೀ, ಒಂದ್ ಕ್ಷಣನೂ ಇರೋಕ್ಕಾಗಲ್ಲ. ನಿಮ್ಮಪ್ಪ ಹೇಳಿದ ಕೆಲ್ಸನ ನೀನ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡೋದಕ್ಕೂ ಹೇಸಲ್ಲ ಶ್ರೀ. ಅದಕ್ಕೆ ನೀನ್ ಇಲ್ಲಿಂದ ಹೋಗು. ನೀನಿಲ್ದೆ ನಂಗೆ ಬದುಕೋಕ್ಕಾಗಲ್ಲ ಶ್ರಾವಣಿ. ನೀನ್ ಅವ್ರು ಹೇಳ್ದಂಗ್ ಮಾಡಿದ್ರೆ ನನ್ನನ್ನ ಇಲ್ಲಿಂದ ಬಿಡುಗಡೆ ಮಾಡ್ತಾರೆ ಶ್ರೀ. ಪ್ಲೀಸ್ ಶ್ರೀ, ಪ್ಲೀಸ್. ನನಗೆ ಯಾವುದೋ ಹುಡುಗಿ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ, ಎಲ್ಲವಳು ಈಗ ತಲೆ ಹಚ್ಬಿಟ್ರೆ ಅದಕ್ಕೂ ಒಂದು ಮುಹೂರ್ತ ಇಡ್ಬೇಕಾ? ಅಲ್ಲಿವರೆಗೂ ನಾನು ಕಾಯ್ಬೇಕಾ? ತಡ್ಕೊಳ್ಳಿ ಜಗದೀಶಪ್ಪ ಅವ್ರೆ, ಇಷ್ಟರಲ್ಲಿ ಅವನ್ನ ಕರ್ಕೊ ಬರ್ತೀನಿ. ನೀವ್ಯಾಕೆ ತಲೆ ಕೆಡ್ಸ್ಕೋತೀರಿ? ಶ್ರೀಕಾಂತಪ್ಪ ಅವ್ರಿಗೆ ಸಾನೆ ಪಾಪ ಬಂದ್ಬಿಟ್ಟದೆ. ಅದಕ್ಕೆ ಇನ್ನೂ ಅವ್ರ ತಲೆ ಒಸಿ ಬಿಸಿ ಮಾಡಿ ನಿಮ್ ನೆತ್ತಿ ತಣ್ಣಗ್ ಮಾಡ್ಕೊಂತ್ರಿ. ಏನ್ ಹೇಳ್ತಾ ಇದ್ದೀನಿ ನೀನು? ಎಲ್ಲ ನಾ ಹೇಳ್ಕೊಡ್ತೀನಿ, ಬನ್ನಿ ಇಲ್ಲಿ, ಬನ್ನಿ ಅಂತೀನಿ. ಇವಾಗಂತೂ ನಮ್ಮ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಎಲ್ಲ ಹೊರಟೋಗ್ಬಿಟ್ಟಿದೆ. ನಾನು ನೀನು ಸೇರಿ ಕೂತ್ಕೊಂಡು ಈ ಸಮಸ್ಯೆಗೆಲ್ಲ ಒಂದು ಪರಿಹಾರ ಹುಡುಕ. ನೀನು ಇದನ್ನು ಕುಡಿದ ಮೇಲೆ ಈಗ ಮನೆ ಬಿಟ್ಟು ಹೋಗೋಕ್ಕೂ ಧೈರ್ಯ ಬರುತ್ತೆ. ತಗೋ. ಬೆಂಕಿಯ ಮಡಿಲ